ಸ್ವಲ್ಪ ಇವ್ರದ ಆರ್ಡ್ರ್ ಬಂತ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವಿನಿಗೆ ಹೊಸ ಭೂಮಿಕ ಕಪಿಲ ಸಿದ್ಧಿ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟರು ಬಸವಣ್ಣನಲ್ಲ. ಪ್ರಾತಸ್ಮರಣೀಯರಾದ ಬಸವಾದಿ ಶರಣರನ್ನ ಅವರ ದಾರಿಯಲ್ಲಿ ನಡೆದು ಹೋದ ಎಲ್ಲ ಶರಣ ಸಂತ ಮಹಂತರನ್ನು ಸ್ಮರಿಸುತ್ತಾ ಈ ಒಂದು ಶರಣ ಬಸಲಿಂಗಪ್ಪ ಬಾದರ್ಲಿ ಹಾಗೂ ಶರಣೆ ಸಾವಿತ್ರಮ್ಮ ಬಾದರ್ಲಿ ಸಿಂಧೂರಿಗೆ ಬಂದು ಬಾದರ್ಲಿ ಆಗಿದೆ. ಅವರ ಮೂಲ ಸರ್ನೇಮು ಕಡವೂರು, ಮತ್ತು ಮರಿಬಾರ್ದ ಕಡವೂರು ಅಂತ ಅಜ್ಜಿಯವ್ರನ್ನ ಅನ್ಕೊಂಡಿದ್ರು ನನಗೆ, ಅದಕ್ಕೆ ನಾನು ಹೇಳ್ತೇನೆ. ಹಾಗಾಗಿ ಆ ದಂಪತಿಗಳ 25ನೇ ಕಲ್ಯಾಣ ಮಹೋತ್ಸವ, ಸಾರ್ಥಕ ಕಲ್ಯಾಣ ಮಹೋತ್ಸವದ ಈ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿ ಈ ಒಂದು ಕಾರ್ಯಕ್ರಮದ ಉಪಸ್ಥಿತಿಯನ್ನು ಕೊಟ್ಟಂತಹ ಪರಮ ಪೂಜ್ಯರು ಬಸವ ತತ್ವಾನುಯಾಯಿಗಳು ಚನ್ನಬಸವ ಒಳಬಳ್ಳಾರಿ ಚನ್ನಬಸವ ತಾತನವರ ಕರಸಂಜಾತರಾದಂತಹ ಪೂಜ್ಯ ಮಹಾಲಿಂಗ ಮಹಾಸ್ವಾಮೀಜಿ ಅವರ ಪಾದಗಳಲ್ಲಿ ವಂದಿಸಿ, ದಂಪತಿಗಳ ಇರುವರಲ್ಲಿ ವಂದಿಸಿ, ಈ ಒಂದು ಕಾರ್ಯಕ್ರಮದಲ್ಲಿ ಅನುಭವ ನೀಡಲು ಆಗಮಿಸಿದಂತಹ ಅಕ್ಕನ ಬಳಗ ರಾಯಚೂರು ಇವರ ಅಧ್ಯಕ್ಷರಾದಂತಹ ಅನ್ನಪೂರ್ಣಮ್ಮ ಮೇಟಿಯವರಲ್ಲಿಯೂ, ಅವರ ಜೊತೆ ಬಂದಂತಹ ಇನ್ನೊಬ್ಬ ಅನುಭವಿಗಳಾದಂತಹ ದೇವೇಂದ್ರಮ್ಮನವರಲ್ಲಿಯೂ, ಅಕ್ಕನ ಬಳಗದ ಇನ್ನಿಬ್ಬರ ಸದಸ್ಯರಲ್ಲಿಯೂ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ತಮ್ಮೆಲ್ಲರಲ್ಲಿ ಭಕ್ತಿಯ ಶರಣಾರ್ಥಿಗಳು. ಇಂಥದ್ದೊಂದು ಆಚರಣೆ ತಮ್ಮ ಮುಂದೆ ಇದೆ. ಈಗ ಬದುಕು ಸಾಗಿಸಲು ಬಹುಶಃ ನಾವೆಲ್ಲರೂ ಸಹಿತ ಕಲ್ಯಾಣ ಮಹೋತ್ಸವ ಅಥವಾ ಮದುವೆಗೆ ಆ ಒಂದು ಪ್ರಕ್ರಿಯೆಗೆ ಒಳಗಾಗ್ತೀವಿ. ಈ ನೆಲೆಯಲ್ಲಿ ನೋಡಿದಾಗ 25 ವರ್ಷಗಳ ಈ ದಾಂಪತ್ಯ ಜೀವನ, ಇದಕ್ಕೆ ಸಂಬಂಧಿಸಿದಂತೆ ಇವತ್ತು ನಾವು ಯಾವ ಒಂದು ಪ್ರಜ್ಞೆಯನ್ನ ಇಟ್ಟುಕೊಂಡು ಬದುಕಬೇಕಂತಕ್ಕಂಥದ್ದು ಇವತ್ತು ಪ್ರಮುಖ ಚಿಂತನೆ. 12ನೇ ಶತಮಾನದ ಶರಣರು ಯಾವುದೇ ಸನ್ಯಾಸ ಧರ್ಮವನ್ನು ಹೇಳಿಲ್ಲ. ಅವರು ಹೇಳಿದ್ದು ಸೃಷ್ಟಿಯ ಧರ್ಮವನ್ನು ನಾವು ನೆನಪಿಟ್ಟುಕೋಬೇಕು. ಸೃಷ್ಟಿ ಧರ್ಮ. ಈ ಸೃಷ್ಟಿ ಧರ್ಮದಲ್ಲಿ 2 ನೆಲೆಗಳನ್ನು ಹೇಳ್ತಾರೆ. ಈ ಸೃಷ್ಟಿಯ ವಸ್ತುಗಳನ್ನು ಹಿಡಿಯದೆ ಸನ್ಯಾಸಿಯಾಗಿ ಬದುಕತಕ್ಕಂಥ ಕೆಲವೇ ವಿರಳ ಸ್ವರೂಪದ ಜನರು, ಮತ್ತು ಸೃಷ್ಟಿಯೊಳಗಿರ್ತಕ್ಕಂಥ ಈ ವಸ್ತುಗಳನ್ನು ಹಿಡಿದು ಬದುಕ್ತಕ್ಕಂಥ ಭಕ್ತಿ ಮಾರ್ಗ, ಎರಡನ್ನು ಕೊಡ್ತಾರೆ. ಭಕ್ತಿ ಮಾರ್ಗದಲ್ಲಿ ಇರುವವರಿಗೆ ಈ ಒಂದು ದಾಂಪತ್ಯ ಅಂತಕ್ಕಂಥದ್ದು ಅನಿವಾರ್ಯ ಇದೆ. ಯಾಕಂತ ಹೇಳಿದ್ರೆ ನೋಡಿ, ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಈ 5 ಪಂಚಮಹಾಭೂತಗಳು ಶಿವನ ಸೃಷ್ಟಿಯು. ಇವುಗಳು ದಾಂಪತ್ಯ ನಡೆಸದಿದ್ದರೆ ನಾವು ಇವತ್ತು ಅನ್ನ ಉಣ್ತಿರ್ಲಿಲ್ಲ. ವಿಚಾರ ಮಾಡಬೇಕಲ್ಲ. ಅದಕ್ಕಾಗಿ ಬಸವಾದಿ ಶರಣರು ಏನ್ ಮಾಡಿದ್ರು ಅಂದ್ರೆ, ಎಲ್ಲಿಯೂ ಸಹಿತ ಸೃಷ್ಟಿಯಲ್ಲಿ ಸನ್ಯಾಸತ್ವವನ್ನು ಹೇಳಲಿಲ್ಲ ಅವರು. ಅದಕ್ಕೆ ಹೇಳಿದ್ರು, ಸೃಷ್ಟಿ ಯಾಕಾಗಿದೆ ಅಂತ ತಿಳ್ಕೊಳ್ಳಿ, ಮತ್ತು ಆ ಸೃಷ್ಟಿಯ ನೆಲೆಯನ್ನು ಅರಿತು ನೀವು ಬದುಕೋದನ್ನು ಕಲ್ತ್ರಿ. ಧರ್ಮ ಅನ್ನೋದು ನಿಮ್ಮ ಬದುಕಿನಿಂದ ಬೇರೆ ಅಲ್ಲ, ಧರ್ಮ ಅಂತಕ್ಕಂಥದ್ದು ನಿಮ್ಮ ಬದುಕಿಗೆ ಸಂಬಂಧಿಸಿದ್ದು. ಅಲ್ಲಿವರೆಗೆ ಏನಾಗಿತ್ತಂದ್ರೆ, ನಮ್ಮ ಬದುಕು ಹಾಗೇನೇ ಇರಲಿ, ಒಂದಿಷ್ಟು ಧಾರ್ಮಿಕ ಆಚರಣೆಗಳನ್ನ ಮಾಡ್ತಾ ಜ್ಞಾನ ಸಂಪಾದಿಸುವುದೇ ಧರ್ಮ ಅಂತಕ್ಕಂಥ ಒಂದು ವಿಚಾರ ಪ್ರಚಲಿತವಿತ್ತು. ಆದರೆ ಶರಣರು ಹೇಳಿದ್ರು, ಇಲ್ಲ ಇಲ್ಲ ಇಲ್ಲ, ನಿನ್ನ ಜ್ಞಾನ ಅಜ್ಞಾನ ಹೋಗ್ತದೆ ನಿನ್ನ ಆಚರಣೆಗೆ ತರಬೇಕಿದ್ರೆ. ನೀನು ಯಾವ ರೀತಿ ಬದುಕಬೇಕು, ಇಲ್ಲಿ ನೀನು ನಿನ್ನ ಕುಟುಂಬದಲ್ಲಿ ಯಾವ ರೀತಿ ಬದುಕಬೇಕು, ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು, ಸಮಾಜದ ಇತರ ಜೀವಿಗಳನ್ನು ಯಾವ ರೀತಿ ಬದುಕಬೇಕು, ಮತ್ತು ನಿನ್ನ ಬದುಕಿನ ಗುರಿ ಏನನ್ನೋದನ್ನು ನೀನು ತಿಳ್ಕೋಬೇಕು. ಇಷ್ಟನ್ನ ಬೋಧಿಸುವುದರ ಶರಣರು. ಅದಕ್ಕಾಗಿ ಇವತ್ತು 12ನೇ ಶತಮಾನದ ಶರಣರ ತತ್ವಗಳು ಪರದೇಶಿಕ ಸಹಿತ ಯಾಕೆ ಹೋಗ್ತಾ ಇದ್ದಾವೆ ಅಂದ್ರೆ ಇದೇ ಕಾರಣ. ಈ ನೆಲೆಯಲ್ಲಿ ನಮಗೆ ಶರಣರು ಕಣ್ಮುಂದೆ ಬರ್ತಾರೆ. ಇವತ್ತು ಜೇಡರ ದಾಸಿಮಯ್ಯನವರು ಮತ್ತು ದುಗ್ಗಳೆಯ ದಂಪತಿಗಳನ್ನು ನೋಡಿದಾಗ ಅವರ ಅನ್ಯೋನ್ಯತೆ ಏನಿತ್ತಲ್ಲ, ಅವರ ಬದುಕಿನ ಮಾರ್ಗ ಇತ್ತಲ್ಲ, ಅದನ್ನು ನಾವು ಕಣ್ಮುಂದೆ ತಕ್ಕೋಬೇಕಾಗುತ್ತೆ.
ಮತ್ತು ಬಸವಣ್ಣನವರು ನೀಲಮ್ಮನವರ ಗಂಗಾಂಬಿಕಾ ತಾಯಿಯವರ ಬದುಕು ಸಹಿತ ಅವರ ದಾಂಪತ್ಯವನ್ನು ಸ್ವೀಕಾರ ಮಾಡದೇ ಇದ್ರೆ ಬಹುಶಃ ಅಷ್ಟು 1,96,000 ಜನ ಚರಜಂಗಮರಿಗೆ 770 ಅಮರಗಣಗಳಿಗೆ ಹೊಟ್ಟೆಯ ಪ್ರಸಾದದ ಜೊತೆಗೆ ನೆತ್ತಿಯ ಪ್ರಸಾದವನ್ನು ಕೊಡಕ್ಕೆ ಸಾಧ್ಯ ಆಗ್ತಿತ್ತು ಇಲ್ಲ ಅನ್ನೋದು ಸಹಿತ ಒಂದು ದೊಡ್ಡ ಪ್ರಶ್ನೆ ನಿಲ್ತದೆ. ಬಸವಣ್ಣನವರಿಗೆ ಜೊತೆಯಿಂದಾಗಿ ನೀಲಮ್ಮ ತಾಯಿ ಹೇಗೆ ತಮ್ಮ ಬದುಕನ್ನ ಸಾಗಿಸಿದರು, ಸಾರ್ಥಕ ಬದುಕು ಇವತ್ತು ಸಹಿತ ನಾವು ವಚನಗಳಲ್ಲಿ ನೋಡ್ತೀವಿ ಅದನ್ನು ಯಾವ ರೀತಿ ಅವರು ಬದುಕು ಮಾಡಿದ್ರು ಅಂತ. ಮತ್ತು ಈ ರೀತಿ ನಾವೆಲ್ಲರೂ ಸಹಿತ ಹೆಚ್ಚು ಕಡಿಮೆ ಇಲ್ಲಿದ್ದವರು, ಪೂಜ್ಯರನ್ನು ಹೊರತುಪಡಿಸಿ ಇಲ್ಲಿದ್ದವರು ಹೆಚ್ಚು ಕಡಿಮೆ ದಂಪತಿಗಳಾದವರು, ಮದುವೆ ಆದವರೇ. ಈ ದಾಂಪತ್ಯದ ಬದುಕನ್ನ ಸಾರ್ಥಕಗೊಳಿಸಬೇಕಾದ್ರೆ ಏನ್ ಮಾಡಬೇಕು, ಅದು ಬಹಳ ಪ್ರಮುಖ. ಯಾಕಂದ್ರೆ ನಾವು ಈ ದಾಂಪತ್ಯದಲ್ಲಿ ಒಂದಿಷ್ಟು ನಮ್ಮ ಮಕ್ಕಳನ್ನ ಈ ಸಮಾಜಕ್ಕೆ ಕೊಡ್ತಾ ಇದ್ದೇವೆ, ಸಮಾಜಕ್ಕೆ ದಾರಿ ಎರಿತಾ ಇದ್ದೇವೆ. ಆ ಒಂದು ವ್ಯಕ್ತಿ, ನಮ್ಮ ಕುಟುಂಬದಿಂದ ಬಂದಂಥ ವ್ಯಕ್ತಿ ಸೃಷ್ಟಿಕರ್ತನ ಈ ಸೃಷ್ಟಿಗೆ ಯಾವ ರೀತಿ ಆತ ಪೂರಕವಾಗಿ ಬದುಕಬೇಕನ್ನೋ ಸಂಸ್ಕಾರ ಕೊಡದೇ ಇದ್ರೆ ನಮ್ಮ ಬದುಕು ಸಾರ್ಥಕ ಬದುಕು ಅಲ್ಲ. ನೆನಪಿಟ್ಟುಕೊಳ್ಳಬೇಕು. ನಮ್ಮ ಕರ್ತವ್ಯನೇ ಅದು. ನಮ್ಮ ಮಕ್ಕಳಿಗಾಗಿ ನಾವು ಬಹಳಷ್ಟು ಬೆಳೆಸಿದ ಅವಶ್ಯಕತೆ ಇಲ್ಲ, ಮಕ್ಕಳಿಗಾಗಿ ಸಂಪತ್ತು ಮಾಡಿ ಕೂಡಿಡ ಅವಶ್ಯಕತೆ ಇಲ್ಲ. ಮಕ್ಕಳಿಗೆ ಕೊಡಬೇಕಾಗಿದ್ದು ಏನಂದ್ರೆ ಸಂಸ್ಕಾರ. ಆ ಸಂಸ್ಕಾರ ಕೊಡದೇ ಇದ್ರೆ ಇವತ್ತು ಎಷ್ಟು ಸಂಪತ್ತು ಗಳಿಸಿದಂತ ಬಹುತೇಕ ಜನರ ಬದುಕುಗಳು ಹೆಂಗಾಗಿವೆ ಅಂದ್ರೆ ತಂದೆ ತಾಯಿಗಳನ್ನು ಹೋಗಿ ವೃದ್ಧಾಶ್ರಮದಲ್ಲಿ ಇಟ್ಟಿದ್ದಾರೆ. ಅಂಥ ಬದುಕು ತಗೊಂಡು ಏನ್ ಮಾಡಬೇಕಾಗಿದೆ? ಯಾಕಂದ್ರೆ ಇಡೀ ತಮ್ಮ ಸಮಯವನ್ನೆಲ್ಲವೂ ಎದರ ಕಳೆದಾರಂದ್ರೆ ಕೇವಲ ಗಳಿಕೆಯಲ್ಲಿ ಕಳೆದಿದ್ದಾರೆ. ಅದಕ್ಕಾಗಿ ದುಡಿಮೆಯ ಜೊತೆಗೆ ಇನ್ನೊಂದು ಏನು ವಿಚಾರ ಮಾಡ್ಬೇಕು ನಾವು ಅಂದ್ರೆ, ನನ್ನ ಮಗ ಅಥವಾ ನನ್ನ ಮಗಳು ಅವರು ಏನ್ ನೋಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಏನ್ ಮಾತಾಡ್ತಾ ಇದ್ದಾರೆ, ಯಾವ ದಾರಿಯಲ್ಲಿದ್ದಾರೆ ಅನ್ನೋದನ್ನ ಪ್ರತಿ ಕ್ಷಣ ನೋಡ್ತಾ ಸಾಕ್ತಕ್ಕಂಥ ಬದುಕಿದೆಯಲ್ಲ, ಅದು ತಂದೆ ತಾಯಿಗಳ ಮೊದಲ ಕರ್ತವ್ಯ. ನೆನಪಿಟ್ಕೋಬೇಕು ನಾವು. ಬರೀ ನಾವು ನಿಂತ್ಕೊಂಡು ಏನಾದ್ರು ಮಾತಾಡಿದ್ರಲ್ಲ ಅದು. ಬಟ್ ಇನ್ನೊಂದು ಪ್ರಶ್ನೆ ಅಲ್ಲಿ ಏನಿದೆ ಅಂದ್ರೆ, ನಮ್ಮ ಮಕ್ಕಳು ನಾವು ಹೇಳಿದ್ದನ್ನು ಕೇಳ್ತಾರೆ ಅಂತ ತಿಳ್ಕೊಂಡಿವಿ. ಇಲ್ಲ, ಅದು ಇಲ್ಲ. ನಮ್ಮ ಮಕ್ಕಳು ನಾವು ಮಾಡಿದ್ದನ್ನು ನೋಡ್ತಾ ಇರ್ತಾರೋ, ಇದು ಬಹಳ ಪ್ರಮುಖ. ನಾವು ಹೆಂಗ್ ಬದುಕ್ತೀವಿ ಅಂತ ನೋಡ್ತಿರ್ತಾರೋ. ನಮ್ಮಪ್ಪ ಏನು ಹಿಂಗೆ ಹೇಳ್ತಾನ, ತಾನು ನೋಡಿದ್ರೆ ಹಿಂಗಲ್ಲ ಅಂತಾರೋ. ಅದಕ್ಕಾಗಿ ನಮ್ಮ ಬದುಕನ್ನ ಆ ಬದುಕಿಗೆ, ಆದರ್ಶ ಬದುಕಿಗೆ ಒಡ್ಡಿಕೊಂಡಾಗ ಮಾತ್ರ ಮಕ್ಕಳು ನಿಜವಾಗಿ ಆದರ್ಶ ಮಕ್ಕಳಾಗಿ ಹೊರಗೆ ಬರ್ತಾರೆ, ಹೊರತು ಇಲ್ಲಿದ್ರೆ ಸಾಧ್ಯನೇ ಇಲ್ಲ. ಇವತ್ತು ಬಹಳಷ್ಟು ದೊಡ್ಡ ದೊಡ್ಡ ಕುಟುಂಬಗಳಲ್ಲಿ ನೋಡ್ತಾ ಇದ್ದೀವಿ ನಾವು. ಏನಂತಂದ್ರೆ ಮಕ್ಕಳು ಹಾಳಾಗಿ ಹೋಗ್ಬಿಟ್ಟಿದ್ದಾರೆ, ಮಕ್ಕಳಿಗೆ ಬಹಳ ದುಡ್ಡು ಕೆಡಿಸ್ತಾ ಇದ್ದಾರೆ, ಚಟಕ್ ಬಿದ್ದಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಈ ನೆಲೆಯಲ್ಲಿ ನೋಡಿದಾಗ ಬಹುಶಃ ನಾವು ಎಲ್ಲೋ ತಪ್ಪಿದ್ದೇವೆ, ತಂದೆ ತಾಯಿಗಳು ಎಲ್ಲೋ ತಪ್ಪಿದ್ದೇವೆ ಅಂತ ತಿಳ್ಕೋಬೇಕು. ಇವತ್ತು ನಾವು ಪೂಜಾರ ಜೊತೆ ಮಾತಾಡ್ತಾ ಇದ್ದೆ. ನಾಳೆ ಒಂದು ಸಭೆ ಇದೆ, ವೀರಶೈವರ ಸಭೆ ಇದೆ. ಅಪ್ಪರ ಜೊತೆ ನಾನು ಅದೇ ಮಾತಾಡ್ತಾ ಇದ್ದೆ. ಏನ್ ಮಾಡೋದಿದೆ ಸಭೆ ಮಾಡಿ. ಇವತ್ತು ಏನಾಗಿದೆ, ಯಾವ ಸಂಘಟನೆಗಳು ದುಡ್ಡು ಮಾಡೋದಕ್ಕಂತ ಹೊರತು ನಮ್ಮ ಸಮಾಜಕ್ಕೆ ಸಂಸ್ಕಾರ ಏನ್ ಕೊಡ್ಬೇಕು ನಮ್ಮ ಮಕ್ಕಳಿಗೆ ಅನ್ನೋದು ಗೊತ್ತಿಲ್ಲ. ಸಂಪತ್ತನ್ನು ಕೂಡಿಟ್ಟಿದ್ದೇವೆ, ಅಂಗಡಿಗಳನ್ನು ಮಾಡಿದ್ದೇವೆ, ಗೋಡೌನ್ಗಳನ್ನು ಕಟ್ಟಿದ್ದೇವೆ. ಆದರೆ ಮಕ್ಕಳು ಏನಾಗ್ಯಾರಂತ ಗೊತ್ತಿಲ್ಲ, ಎಷ್ಟೊತ್ತಿಗೆ ಮನೆಗೆ ಬರ್ತಾರಂತ ಗೊತ್ತಿಲ್ಲ, ಯಾವ ರೀತಿ ಇದ್ದಾರೆ ಅವರಂತ ಗೊತ್ತಿಲ್ಲ. ಮತ್ತೆ ಇಂಥ ಬದುಕನ್ನ ಕಟ್ಟಿಕೊಟ್ರೆ ನಾವೆಂಥ ಆದರ್ಶವಾದಂಥ ಬದುಕನ್ನ ಕಟ್ಟಿಕೊಡಕ್ಕೆ ಸಾಧ್ಯ ಇದೆ. ಈ ನೆಲೆಯಲ್ಲಿ ನೋಡಿದಾಗ ನಮ್ಮ ಈ ಇಬ್ಬರು ದಂಪತಿಗಳು ಏನಿದಾರಲ್ಲಿ, ಸಾವಿತ್ರಮ್ಮ ಮತ್ತು ಬಸಲಿಂಗಪ್ಪನವರು ಶರಣತತ್ವದ ಅಡಿಯಲ್ಲಿ ತಮ್ಮ ಬದುಕನ್ನು ರೂಪಿಸಿಕೊಂಡು ಮಕ್ಕಳನ್ನು ಸಹಿತ ಅದೇ ರೀತಿ ತಯಾರು ಮಾಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಅಪ್ಲೈ ಆಗ್ತದೆ, ತಿಳ್ಕೋಬೇಕು. ನಾವು ಗಳಿಸಿದ ಸಂಪತ್ತು ಸಂಸ್ಕಾರವಿಲ್ಲದ ಮಕ್ಕಳು ಹುಟ್ಟಿದರೆ ಎಂದೂ ಸಹಿತ ಅದು ಸುಖ ಕೊಡಲಾರದು. ನೆನಪಿಟ್ಕೋಬೇಕು. ಸುಖ ಸಿಗಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಬಸವಣ್ಣನವರ ವಚನಗಳನ್ನೇ ಆಶ್ರಯಿಸಬೇಕು. ಏನ್ರಿ ನಮ್ಮನ್ನ ಹೆಂಗ್ ನೋಡ್ತಾರೆ ಈಗ ಅಂದ್ರೆ ಬಸವತತ್ವರ್ನೇ ಬೇರೆನೆ. ಬಸವತತ್ವ ಬೇರೆ ಅಲ್ಲ. ನಾವು ನೋಡುವ ಜಗತ್ತನ್ನು ನೋಡುವ ದೃಷ್ಟಿಕೋನ, ಬದುಕನ್ನು ನೋಡುವ ದೃಷ್ಟಿಕೋನ ಬೇರೆ ಇದೆ. ನೀವು ಸಂಪತ್ತಿನ ಕಡೆ ನೋಡ್ತಾ ಇದ್ದೀರಿ, ನಾವು ಸಂಸ್ಕಾರದ ಕಡೆ ನೋಡ್ತಾ ಇದ್ದೀವಿ. ಇಷ್ಟೇ ವ್ಯತ್ಯಾಸ. ಅದು ಯಾವ ಜಾತಿ ಅದಿಲ್ಲ ಅಂತ ಪ್ರಶ್ನೆ ಇಲ್ಲ. ಅದಕ್ಕಾಗಿ ತಾಯಿಯಂದರು ಇವತ್ತು ದೊಡ್ಡ ಕರ್ತವ್ಯ ಇದೆ ನಿಮ್ಮ ಮುಂದೆ. ಇವತ್ತು ಬಸಲಿಂಗಪ್ಪಣ್ಣ ಕರೆದಾರೆ, ಬಂದು ಅವರಿಗೆ ಪುಷ್ಪ ಹಾಕಿ ಊಟ ಮಾಡಬೇಕು ಅಂತ ತಿಳ್ಕೊಬಾರ್ದು. ಯಾವಾಗಲೂ ನಾನು
ಈ ಸಂಸಾರವನ್ನು ಒತ್ತಿದ್ದೇನಲ್ಲ, ಇದರಲ್ಲಿ ನನ್ನ ಮಕ್ಕಳು ಯಾವ ರೀತಿ ಇದ್ದಾರೆ ಅನ್ನೋದು ಪರಿಶೀಲನೆ ಮಾಡ್ಕೊಳ್ಬೇಕಾಗಿದೆ. ನಿಮ್ಮ ಕರ್ತವ್ಯ ಇದೆ, ತಂದೆಗೂ ಮತ್ತು ತಾಯಿಗೂ ಇಬ್ಬರಿಗೂ ಇದೆ. ನಾವೇ ಮನೆಗೆ ಬರುವಾಗ ಹೆಂಗೆಂಗೋ ಬಂದರೆ ಮಕ್ಕಳು ಏನ್ ಮಾಡ್ತಾರೆ, ಅದಕ್ಕಿಂತ ಜಾಸ್ತಿ ಕಲಿತೇವೆ. ಅದಕ್ಕಾಗಿ ಅಂತ ಒಂದು ಆದರ್ಶ ದಾಂಪತ್ಯ ನಮ್ದು ಆಗಬೇಕು. ಮತ್ತು ಜೊತೆಗೆ ಎಲ್ಲಿಯೂ ಸಹಿತ ಸತ್ಯವನ್ನ ಬಿಟ್ಟು ನಾವು ಬೇರೆ ಕಡೆ ಮುಖ ಮಾಡಬಾರ್ದು. ಬದುಕಿನಲ್ಲಿ ಎಷ್ಟೋ ಘಟನೆಗಳು ಬರ್ತಾವೆ. ಆ ಘಟನೆಗಳು ಬಂದಾಗ ಗಟ್ಟಿಯಾಗಿ ನಿಷ್ಠೆಯಿಂದ ನಿಲ್ಲೋದಿಲ್ಲ, ಅದು ಬಸವಣ್ಣ ಕಲಿಸಿದ ಮಾರ್ಗ. ನೋಡ್ಬೇಕಾಗ್ತದ. ಇಲ್ಲ ಅಂದ್ರೆ ನಾವು ಎಷ್ಟು ಮಾತಾಡಿದ್ರು ಸರಿ, ನನ್ನ ಹಿಂದೆ ಏನು ಬರ್ತಾ ಇದೆಯಲ್ಲ ನನ್ನ ಸಂತತಿ, ಅದು ಕೆಟ್ಟ ಹೋಗಿತ್ತಂದ್ರೆ ನೀನು ಬದುಕು ಸರಿಯಾಗಿ ನಡೆಸೋದಂತಾನೆ ಅರ್ಥ. ಅದಕ್ಕಾಗಿ ಒಂದು ಸ್ವಲ್ಪ ತಾವೆಲ್ಲರೂ ತಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಿಸ್ರಿ, ಲಿಂಗಧಾರಣೆ ಮಾಡಿಸ್ರಿ, ವಚನಗಳ ಸಮೀಪ ತನ್ನಿ. ವಚನಗಳನ್ನು ಹೇಳ್ಬಿಟ್ರೆ ನಿಮ್ಮ ಮಕ್ಕಳು ಬಡವರ ಹತ್ರ ತಿಳ್ಕೊಬೇಡ್ರಿ, ಅಗ್ದಿ ಉನ್ನತವಾಗಿ ಬೆಳಿತಾರೆ. ಆದರೆ ತೊಂದರೆ ಏನಾಗಿದೆ ಅಂದ್ರೆ ಬಸವ ತತ್ವದವರು ಅಂದ್ರೆ ಬೇರೆನೇ ಇವರು. ಬಸವಿಕಪ್ಪಣ್ಣವ್ರು ಬಸವ ತತ್ವವನ್ನು ಒಪ್ಪಿಕೊಂಡು ಏನು ಕೆಟ್ಟಾರೇನು? ನಾವೇನಾದ್ರು ಕೆಟ್ಟಿವೆ? ಇಲ್ಲಿದ್ದಾರೆ ಯಾರು ಕೆಟ್ಟ ಇಲ್ಲ. ಸಂತೃಪ್ತಿ ಇದೆ ಅವ್ರ ಬದುಕಿನಲ್ಲಿ, ಗೊತ್ತಿರ್ಬೇಕಿದೆ. ಸಂತೃಪ್ತಿ, ಕಡಿಮೆ ಸಂಪತ್ತಿದ್ರು ಸಹಿತ ಸಂತೃಪ್ತಿಯಿಂದ ಬದುಕ ಮಾರ್ಗ ಇದೆಯಲ್ಲ, ನಿಜವಾಗಿ ಸಹಿತ ಅದನ್ನು ನಾವು ಪಾಲಿಸ್ತಕ್ಕಂಥ ಮಾರ್ಗ. ಅದಕ್ಕಾಗಿ ಇವತ್ತು ನಿಮ್ಮನ್ನು ಕೂಡಿಸಿರೋದು, ನಾವು ಇದೆಲ್ಲ ಸೇರಿರೋದು ಅದಕ್ಕೆಂದ್ರೆ ನಮಗೆ ನಾವು ತಿಳ್ಕೋಬೇಕಾದ್ರೆ, ನಮಗೆ ನಾವು ತಿಳ್ಕೋಬೇಕಾಗಿದೆ. ಇವತ್ತು ಬಹಳಷ್ಟು ಜನ ಇವತ್ತು ಶ್ರೀಮಂತರು ವ್ಯಥೆ ಪಡ್ತಾ ಇದ್ದಾರೆ. ಏನಂತ, ಮಕ್ಕಳಿಗಾಗಿ ಇಷ್ಟೆಲ್ಲ ಮಾಡಿದೀವಿ, ಆದ್ರೆ ಮಕ್ಕಳೇ ನಮ್ಮ ಮಾರ್ಗದಲ್ಲಿ ಇಲ್ಲ, ಮಕ್ಕಳೇ ನಮ್ಮ ಮಾತು ಕೇಳ್ತಾ ಇಲ್ಲ ಅಂತಕ್ಕಂಥ ದೊಡ್ಡ ಚಿಂತೆಯಲ್ಲಿ ಇದ್ದಾರೆ. ಯಾಕಿದ್ದಾರೆ ಅಂತಂದ್ರೆ ಸಂಸ್ಕಾರದ ಕಡೆ ಮುಖ ಮಾಡಲಿಲ್ಲ, ಒಳ್ಳೆಯದನ್ನು ಅವ್ರಿಗೆ ಹೇಳಲಿಲ್ಲ, ವಚನಗಳನ್ನ ಪರಿಚಯ ಮಾಡಿಸ್ಲಿಲ್ಲ. ಅದಕ್ಕಾಗಿಯೇ ಇವತ್ತು ಈ ಪ್ರಸಾದನೆಲ್ಲ ಮಕ್ಕಳಿಗೆಲ್ಲ ವಚನಗಳ ಪರಿಚಯನೂ ಮಾಡಿಕೊಡ್ಲಾಗ್ತೈತಿ. ಬಸವಣ್ಣ ಅಂದ್ರೆ ಆತ ಒಂದು ಜಾತಿಗೆ ಸೀಮಿತವಾದದ್ದಲ್ಲ, ಸರ್ವ ಜಾತಿಯವರು ಯಾರು ಆದರ್ಶ ಬದುಕೋದಕ್ಕೆ ಇಚ್ಛೆ ಪಡ್ತಾರೋ ಅವರೆಲ್ಲರೂ ಸಹಿತ ಬಸವ ತತ್ವವನ್ನು ಒಪ್ಪಿಕಬೇಕಾಗ್ತದೆ. ಅವರೆಲ್ಲರೂ ಸಹಿತ ಬಸವ ತತ್ವವನ್ನು ಒಪ್ಪಿಕೊಂಡು ಬದುಕ್ತಾ ಇದ್ದಾರೆ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಒಂದು ಕೈ ಮುಗಿದು ಕೇಳ್ಕೊಳ್ಳೋದೇನೆಂದ್ರೆ, ಇದು ಲಿಂಗಾಯತರಲ್ಲಿ ಇನ್ನೊಂದು ದೊಡ್ಡ ಬೇರೆ ಕಲ್ಟ್ ಅಂತ ತಿಳ್ಕೊಬೇಡ್ರಿ. ಲಿಂಗಾಯತರು ಯಾರಂದ್ರೆ ಲಿಂಗಾಯತ ಧರ್ಮ ಸಂಸ್ಥಾಪನೆಯಲ್ಲಿ ಬಹಳಷ್ಟು ಕುಲ ಜಾತಿಯವರು ಇದ್ದಾರೆ. ಎಲ್ಲಾ ಕುಲ ಜಾತಿಯವರು ಸೇರಿ ಬಸವಣ್ಣ ಧರ್ಮ ಕಟ್ಟಿದ್ರು. ಅವರು ಒಂದು ಜಾತಿಯಿಂದ ಆಗಿದ್ದಲ್ಲ. ಅದು ಅಲ್ಲಿ ನಾಯಕ ಜನಾಂಗದವರು ಇದ್ರು, ಕುರುಬ ಜನಾಂಗದವರು ಇದ್ರು, ಹರಿಜನ ಇದ್ರು, ಮುಸ್ಲಿಮರಿದ್ರು, ಎಲ್ಲರಿದ್ರು. ಎಲ್ಲರೂ ತಮ್ಮ ಬದುಕನ್ನು ಅದಕ್ಕೆ ಸಮರ್ಪಿಸಿ ಧರ್ಮವನ್ನು ಕೊಟ್ಟರೆ ಹೊರತು ಇವತ್ತು ಬೇರೆ ಏನಿಲ್ಲ. ಅದಕ್ಕಾಗಿ ನಾವು ಈ ಸಮಾಜದ ಒಂದು ಪ್ರಮುಖ ಭಾಗವಾದಂಥ, ಬದುಕಿನ ಒಂದು ಭಾಗವಾದಂಥ ಈ ದಾಂಪತ್ಯವನ್ನ ಸಾರ್ಥಕಪಡಿಸಿಕೊಳ್ಳದಿದ್ರೆ ಬಹುಶಃ ನಾವು ದುಃಖಿಗಳಾಗ್ತೀವಿ. ಬದುಕಿನಲ್ಲಿ ನಾವು ಸಂತೋಷದಿಂದ ಬಹಳಷ್ಟು ಆನಂದವಾಗಿ ಬದುಕಬೇಕು ನಾವು ಅಂತಂದ್ರೆ ಬೇರೆ ಏನು ಮಾಡಬೇಕಾಗಿಲ್ಲ. ನೀವು ದುಡೀರಿ ಬೇಡಂದಿಲ್ಲ, ಮನೆ ಕಟ್ಟರೆ ಬೇಡಂದಿಲ್ಲ, ವ್ಯಾಪಾರ ಮಾಡ್ರೆ ಬೇಡಂದಿಲ್ಲ, ಆದರೆ ಅವುಗಳಲ್ಲಿ ಶುದ್ಧತೆ ಇರಲಿ. ಅವುಗಳಲ್ಲಿ